ವರ್ಷದಿಂದ ವಿದ್ಯುತ್ ಸೇರಿ ಮೂಲಭೂತ ಸೌಕರ್ಯ ಇಲ್ಲದೆ 7 ಕುಟುಂಬಗಳು ಪರದಾಟ ನಡೆಸಿರುವ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಾರ್ಗನಕೊಪ್ಪ ಗ್ರಾಮದಲ್ಲಿ ಘಟನೆ ಜರುಗಿದೆ. ಕಳೆದ 15 ವರ್ಷಗಳ ಹಿಂದೆ ಮನೆ ನಿರ್ಮಿಸಿಕೊಂಡಿದ್ದರು ಕುಟುಂಬಸ್ಥರು. ಗ್ರಾಮ ಪಂಚಾಯಿತಿಗೆ ಮನೆ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ವಿದ್ಯುತ್ ಸೌಲಭ್ಯ ಮಾತ್ರ ಸಿಕ್ಕಿಲ್ಲ. ಓದ್ಲಿಕ್ಕೆ ಬೆಳಕು ಇಲ್ಲದೆ ಶಾಲಾ ಮಕ್ಕಳು ಪರದಾಟ ನಡೆಸಿದ್ದಾರೆ. ಮನೆ ದೀಪದ ಬೆಳಕಿನಲ್ಲೇ ಮಕ್ಕಳು ಓದುವ ಸ್ಥಿತಿ ಬಂದೊದಗಿದೆ. ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎಂದಿದ್ದಾರೆ. ವಿದ್ಯುತ್, ರಸ್ತೆ ಸೇರಿ ಮೂಲಭೂತ ಸೌಕರ್ಯ ಇಲ್ಲದೆ ಕುಟುಂಬಗಳು ಪರದಾಟ ನಡೆಸ್ತಾ ಇದೆ. ಮನೆಗೆ ಬೇಕಾದ ಎಲ್ಲ ದಾಖಲಾತಿಗಳು ಇದ್ರೂ ಕೂಡ ವಿದ್ಯುತ್ ಸಂಪರ್ಕ ಕೊಡಲು ಅಧಿಕಾರಿಗಳು ಹಿಂದೆಟು ಹಾಕ್ತಾ ಇದ್ದಾರೆ. ಚುನಾವಣೆಯಲ್ಲಿ ಮತ ಮಾತ್ರ ಬೇಕಾಗುತ್ತೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ಬಡ ಕುಟುಂಬಗಳು ವಂಚಿತರಾಗ್ತಾ ಇದೆ. ಬಡ ಕುಟುಂಬಗಳ ಮನವಿಗೆ ಸ್ಪಂದಿಸದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಕೊಡದೆ ಹೋದ್ರೆ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಮಾಡ್ತೀವಿ ಅಂತ ಕುಟುಂಬಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಲೋ ರೀ, ಇದು ಸೀಗಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂಥ ಮಾಯನಕೊಪ್ಪ ಗ್ರಾಮ ರೀ. ಆದ್ರೆ ಇಲ್ಲಿ ತನಕ ಇವ್ರು ಮನೆ ಕಟ್ಟಿ 10-15 ವರ್ಷ ಆದರೂ ಇವರಿಗೆ ನೀರಿನ ಸವಲತ್ತಿಲ್ಲ, ಲೈಟ್ ಸವಲತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳು ಅವರು ಹುದಲು ತುಳ್ಕೊಂತ ರಾಡಿ ತುಳ್ಕೊಂತ ಇವ್ರಿಗೆ ಗೋರ್ಮೆಂಟ್ ಹೇಳ್ತತಿ ಒಂದು ಮನೆ ಇದ್ದಲ್ಲಿ ಲೈಟ್ ಕೊಡ್ಬೇಕು ಅನ್ನುವಂಥದ್ದು ಅಲಾವು ಹೇಳ್ತತ್ರಿ. ಅಂಥದ್ದು ಕುಂತ್ಕೊಂಡು ಇವ್ರಿಗೆ ಏನೈತಿ ಸವಲತ್ತು ನೀವು ತಿಳಿಸಿ ಹೇಳ್ರಿ. ಆದ್ರೆ ಕ್ಯಾರಕೊಪ್ಪ ಲೈನ ಇಲ್ಲೇ ಬಡ್ಡಿ ಒಳಗೆ ಆಯ್ದತ್ರಿ ಈ ಓಣಿಯಲ್ಲೇ. ಆದ್ರೆ ಆ ಲೈಟ್ KABಗೆ ಹೋದ್ರೆ ಅವರು ನಮ್ಮನ್ನು ಹಚ್ಚುವಾಗ ತಯಾರಿಲ್ಲ. ಮ್ಯಾಗ ಅಧಿಕಾರಿಗಳಂತೇಳಿ ಹೋದ್ರೆ ಅಲ್ಲಿ KAB ಹೋಗೋ ರೀತಿ ಅವ್ರು ಹೇಳ್ತಾರು. ಅದ್ರ ದೇಶದಿಂದ ಇದನ್ನು ಹೆಂಗೆ ಆದಿ ಮಾರ್ಗ ತೋರಿಸ್ಬೇಕು ಅನ್ನೋದು ನೀವೊಂದು ನಮಗೆ ತಿಳಿಸ್ಕೊಡ್ಬೇಕು. ಇಲ್ದಾತಿ ಮತ್ತು ಇವು ಪಂಚಾಯತಿಗೆ ಸಂಬಂಧ ಇಲ್ದ ಕಂಪ್ಯೂಟರ್ ಉತ್ತಾರ ಅವ್ರು ಹೆಂಗೆ ಕೊಡ್ತಾರೋ, ಕಂಪ್ಯೂಟರ್ ಉತ್ತಾರ ಹೆಂಗೆ ಕೊಡ್ತಾರೋ, ಮನಪಟ್ಟಿ ಯಾಕೆ ತುಂಬಿಸೋತಾರೋ ಅದನ್ನೊಂದು ನಮಗೆ ತಿಳಿಸ್ಬೇಕಾಗೈತೆ ರೀ. ದಯವಿಟ್ಟು ಇದನ್ನು ನೀವು ಕ್ರಮ ತಗೊಂಡು ಮಾಡಬೇಕು ಅನ್ನುವಂಥದ್ದು. ಕುಡಿಯಾಕ ನೀರಿಲ್ಲ, ಪ್ರತಿಯೊಂದು ಮನೆಗೆ ನೀರು ನಳ ಕೊಡ್ತಾವು, ನೀರು ಲೈಟ್ ಕೊಡ್ತಾವೆ ಅಂತ ಹೇಳ್ತಾರೆ. ಇಲ್ಲಿ ಏನು ಸವಲತ್ತು ಐತೆ ಅನ್ನೋದು ನೀವು ವಿಚಾರ ಮಾಡಿ ನೋಡ್ರಿ. ಆದರೂ ಇದಕ್ಕೆ ರೋಡ್ ಇಲ್ಲ, ನೀವು ನಳ ಇಲ್ಲ. ಇದನ್ನು ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕಂತ ನಾವು ಬೇಡಿಕೊಳ್ತೀವಿ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗುತ್ತಿದ್ದಾವೆ. ಆದ ಕಾರಣ ನಮಗೆ ಶಾಲೆಗೆ ಹೋಗಲು ರೋಡು ಸರಿಯಾಗಿಲ್ಲ ಮತ್ತು ಅಭ್ಯಾಸ ಮಾಡಲು ಕರೆಂಟು ಇಲ್ಲ. ನಾವು ಮೇಣಬತ್ತಿ ಹಚ್ಚಿ ಅಭ್ಯಾಸ ಮಾಡುತ್ತಿದ್ದಾರೆ ನಮ್ಮ ಮಕ್ಕಳು. ಹಾಗಾಗಿ ಮತ್ತು ಇಲ್ಲಿ ವಯಸ್ಸಾದರೂ ಅಜ್ಜ ಅಜ್ಜಿ ಇದ್ದಾರೆ ಮತ್ತು ಹ್ಯಾಂಡಿಕ್ಯಾಪ್ಟ್ ಹೆಣ್ಮಕ್ಕಳು ಇದ್ದಾರೆ. ಆದ ಕಾರಣ ನಮಗೆ ಜಲ್ದಿ ದಯವಿಟ್ಟು ನಿಮಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ನಮಗೆ ಬೇಗ ನಮಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಮತ್ತು ರಸ್ತೆ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಸರ್, ವಾಸವಾಗಿದ್ದು ನಾವು 10 ವರ್ಷ ಆತ್ರೆ. 10 ವರ್ಷದಿಂದ ನಮ್ಗೆ ಯಾವ ಸೌಲಭ್ಯ ಇಲ್ಲ. ಒಂದು ಕರೆಂಟ್ ಇಲ್ಲ, ನೀರು ಇಲ್ಲ, ಏನು ಯಾವುದು ಸೌಲಭ್ಯ ಇಲ್ಲ ಸರ. ರೋಡ ಸರಿ ಇಲ್ಲ, ಎಲ್ಲ ರಾಡಿ ನೀರು ಎಲ್ಲ ನಡೀತದೆ ಸರ. ಸ್ಕೂಲ್ಗೆ ಮಕ್ಕಳು ಹೋಗೋ ನಮ್ಗೆ ಕುಡಿಯಾಕ ನೀರಿನ ಸೌಲಭ್ಯ ಇಲ್ಲ. ಪಂಚಾಯತ್ ಅವರು A ಒಳಗೆ ಹಾಕೋದನ್ನ ಅದನ್ನು B ಒಳಗೆ ಮಾಡ್ಯಾರ ಸರ. ನಮಗೆ ಅವ್ರು ಪಂಚಾಯತ್ ಅವ್ರು ಕೇಳ್ರೆ ಅವ್ರು ನಮ್ಗೆ ಇದ್ರಾಗ ಐತೆ, ನಮ್ಗೆ ಏನು ಮಾಡಕ್ಕೆ ಬರಲ್ಲ ಅಂತಾರೆ. ನಾವು ಯಾರಂತಕ್ಕೆ ಹೋಗೋದು ಸರ? ಯಾರಿಗೆ ಮನವಿ ಕೊಡೋದು? KABಗೆ ಹೋಗಿ ಮನವಿ ಕೊಟ್ರೆ ಕರೆಂಟ್ ಸೌಲಭ್ಯ ಇಲ್ಲ ಸರ. ಇದು ಮಾರ್ಗನಕೊಪ್ಪ ವ್ಯಾಪ್ತಿ ಒಳಗೆ ಬರುವಂಥ ಮನೆಗಳು ಸರ. ಇವ ನಮಗೆ ಸೌಲಭ್ಯಗಳು ಯಾವುದೂ ಇಲ್ಲ. ನಮಗೆ ದಯವಿಟ್ಟು ಪಂಚಾಯತಿಂದ ಸೌಲಭ್ಯ ಬರುವಂಗೆ ಮಾಡಿಕೊಡ್ಬೇಕು. ನಮಗೆ ಯಾವುದೂ ಸೌಲಭ್ಯ ಸಿಗುವತ್ತು. ಒಂದು ರೋಡ್ ಸರಿ ಇಲ್ಲ, ಮನೆಗಳು ಎಲ್ಲ ಇದನ್ನಾಗ್ಯಾರ ಸರ. ಕರೆಂಟ್ ಇಲ್ಲ, ಏನೂ ಇಲ್ಲ. ದೀಪ ಹಚ್ಕೊಂಡು ಕುಂಡಿರ್ಬೇಕು. ರಾತ್ರಿ ಕತ್ತಲಾಗ ಮಕ್ಕಳು ಅಭ್ಯಾಸ ಮಾಡ್ತಾವೆ. ಒಂದು ಬೆಳಕಿನ ಸೌಲಭ್ಯವಿಲ್ಲ. ಇದು KAB ಅವ್ರನ್ನ ಕೇಳ್ರೆ ಬೋರಿನ ಲೈನ್ ತಗೋ ಅಂತಾರೆ. 2 ತಾಸು ಲೈನ್ ಇರ್ತಾವ್ರಿ ಸರ. ಉಳ್ಕಿದ್ದ ಟೈಮ್ದಾಗ ಕರೆಂಟೇ ಇರೋದಿಲ್ಲ. ರಾತ್ರಿ ಚುಮ್ನಿ ಹಚ್ಕೊಂಡು ಕುಂಡ್ರೋದು ಸರ. ಚುಮ್ನಿ ಇನ್ನೂ ಸಿಗುವತ್ತು. ಈಗ ಮೊಬೈಲ್ ಚಾರ್ಜ್ ಹಾಕಕ್ಕೆ ಕರೆಂಟ್ ಇಲ್ಲ. ಮೊಬೈಲ್ ಬೆಳಕಿನಾಗಾರ ಇದ್ದೇವಂದ್ರೆ ಮೊಬೈಲ್ ಚಾರ್ಜ್ ಹಾಕೋಕ್ಕೂ ಕರೆಂಟ್ ಇಲ್ಲ. ನಮಗೆ ದಯವಿಟ್ಟು ಒಂದು ಯಾವುದೋ ಒಂದು ಸೌಲಭ್ಯ ಇಲ್ಲದಾಗೈತಿ. ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ಸರ ದಯವಿಟ್ಟು. ದೇವ್ರ ಸಿಗಳಿ ಬರ್ತೈತೆ ರೀ. ಇದು ಊರ ಮಾರ್ಗನಕೊಪ್ಪ. ಇಲ್ಲೇ ಒಂದು 5-6 ಮನೆಗಳು ಅದಾವು. 5-6 ಮನೆಗಳು ಅದಾವು. ಮತ್ತು ಕರೆಂಟದ್ದು ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಎತ್ತರದ ವ್ಯವಸ್ಥೆ ಇಲ್ಲ ರೀ. ಸಣ್ಣ ಮಕ್ಕಳು ಅದಾರು. ಮತ್ತು ಓದ್ಕೊಳಕ್ಕೆ ತೊಂದರೆ ಆಗತೈತಿ. ಮತ್ತು ಹೋಗಿ ಕೇಳ್ರೆ 11Bದಾಗ ಆಗೈತೆ, ಅದು ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ ಅಂತಾರು. ಇಲ್ಲೇ KAB ಐತೆ 500 ಮೀಟ್ರ್. ಅವರು ಬಂದು ನೋಡಿ ಹೋಗ್ತಾರು. ಹೊಲದ್ದು ಕೊಡ್ತಾನಂತಾರೆ ಲೈನ. ಮತ್ತು ಹೊಲದ್ದು 2 ತಾಸು ಇರ್ತಾವೆ, ಮತ್ತು ಹೋಗ್ತಾವೆ ರಾತ್ರಿ. ಸಮಸ್ಯೆ ಆಗೈತಿ. ದಯಮಾಡಿ ಇದನ್ನು ಮಾಡಿ ಕೊಡ್ರಿ. ಕೈ ಮುಗಿದು ಕೇಳ್ಕೊತೇವು. ಮಕ್ಕಳಿಗೆ
ಹಾಂ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ? ಮಕ್ಕಳಿಗೆ ತೊಂದರೆ ಆಗತ್ತೈತಿ ಓದಾಕ. ರಸ್ತೆ ಆಟೋದಾಗ ತೊಂದರೆ, ಸಾಲಿಗೆ ಹೋಗಕ್ಕೆ ತೊಂದರೆ, ಸಾಲಿಗೆ ಹೋಗಾಕ ತೊಂದರೆ ಆಗತ್ತೈತಿ. ನೆನಪತ್ತಿ ಹಚ್ಚಿ ನಾವು ಹುಡುಗರು ಓದ್ಕೋತಾವು. ಬಟ್ ಭಾಳ ಸಮಸ್ಯೆ ಆಗತ್ತೈತಿ. ಒಂದು 15 ವರ್ಷ ಆತ ಮನೆ ಹಾಕಿ ಯಾರು ಬರವಲ್ರು. ಇಲ್ಲಿ ಮೆಂಬರ್ಗಳ ಬರೀ ಓಟಿಗೆ ಅಟ್ಟ ಬಡ್ದಾಡ್ತಾರ, ಬಂದು ನೋಡ್ತಾರೋ, ಓಟ್ ಹಾಕಿಸ್ಕೊಂಡು ಹೋಗ್ತಾರೋ. ಏನು ಅವ್ರಿಂತ ಏನು ಒಂದು ಕೆಲಸ ಇಲ್ಲ. ಮತ್ತು MLAಗಳು ಹೇಳ್ತಾರೋ ಮಾಡಿಕೊಡ್ತಾವ ಅಂತ. ಅವರು ಬಂದು ಬರೋ ಮಟ್ಟ ಅಟ್ಟ ಆರಿಸಿ ಬರೋ ಮಟ್ಟ ಆಮೇಲೆ ಕಿವಿ ಅಂತಾರೋ. ಎಲೆಕ್ಷನ್ ಟೈಮ್ದಾಗ ಅಷ್ಟೇ ಬರ್ತಾರೆ ಅವರು. ಎಲೆಕ್ಷನ್ ಟೈಮ್ದಾಗ ಅಟ್ಟ ನೋಡೋದಿಲ್ಲ, ಆಮೇಲೆ ಆಮೇಲೆ ಬರೋದಿಲ್ಲ, ನೋಡಂಗೇ ಇಲ್ಲ. ಬಂದು ನೋಡಿ ಹೋಗಿ ಬಿಡೋದು ಅಷ್ಟ.